ಚನ್ನರಾಯಪಟ್ಟಣ ಜಿಲ್ಲೆಯ ಹೆಬ್ಬಾಗಿಲು ತಾಲ್ಲೂಕಿನ ಗಡಿಭಾಗಕ್ಕೆ ರಾತ್ರಿ 8 ಗಂಟೆ ಸುಮಾರಿಗೆ ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಅವರ ಧರ್ಮಪತ್ನಿ ಚೆನ್ನಮ್ಮನವರ ಪಾರ್ಥಿವ ಶರೀರವಿದ್ದ ಶ್ರದ್ಧಾಂಜಲಿ ವಾಹನವು ಆಗಮಿಸಿತು. ಚನ್ನರಾಯಪಟ್ಟಣ, ನಾಗಮಂಗಲ ಹಾಗೂ ತುರುವೇಕೆರೆ ತಾಲ್ಲೂಕು ವ್ಯಾಪ್ತಿಯ ಸಾವಿರಾರು ಜನರು ಗಡಿಭಾಗದಲ್ಲಿ ಮಧ್ಯಾಹ್ನದಿಂದಲೇ ಕಾಯ್ದು ಕುಳಿತಿದ್ದು ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡೆದು ಪುಷ್ಪನಮನ ಮಾಡಿ ನಮಿಸಿದರು. ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಹಳ್ಳಿಗಳಲ್ಲಿಯೂ ಚೆನ್ನಮ್ಮ ಅವರ ಶ್ರದ್ಧಾಂಜಲಿ ಭಾವಚಿತ್ರ ಇರಿಸಿದ್ದು, ಸಾರ್ವಜನಿಕರು ಅಂತಿಮ ದರ್ಶನ ಪಡೆಯಲು ಗುಂಪಾಗಿ ನಿಂತಿದ್ದರು. ವಾಹನದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಡಾಕ್ಟರ್ ಅನುಸೂಯ, ಸೂರಜ್ ರೇವಣ್ಣ ಸೇರಿದಂತೆ ಕುಟುಂಬದವರು ಇದ್ದರು. ಸಂಜೆ ಸುಮಾರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಗಡಿಗೆ ಆಗಮಿಸಿದಾಗ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್, ಶಾಸಕರಾದ ಕೆ.ಎಂ. ಶಿವಲಿಂಗೇಗೌಡ, ಬಾಲಕೃಷ್ಣ, ಮಾಜಿ ಶಾಸಕರಾದ ಪುಟ್ಟೇಗೌಡ, ಗೋಪಾಲಸ್ವಾಮಿ ಸೇರಿದಂತೆ ಪ್ರಮುಖ ನಾಯಕರು ಭೇಟಿ ಮಾಡಿ ನಮಸ್ಕರಿಸಿ ಸಾಂತ್ವನ ಹೇಳಿದರು. ರಾಷ್ಟ್ರೀಯ ಹೆದ್ದಾರಿ ಮೂಲಕ ಬೆಳ್ಳೂರು ಕ್ರಾಸ್ ಮಾರ್ಗ ಕದಬಹಳ್ಳಿ, ಟೋಲ್, ಕಿರಿಸಾವೆ, ಹಿರಿಸಾವೆ, ಮಟ್ಟನವಿಲೆ, ಗೌಡಗೆರೆ, ಶೆಟ್ಟಿಹಳ್ಳಿ ನಂತರ ತಾಲ್ಲೂಕು ಕೇಂದ್ರ ಚನ್ನರಾಯಪಟ್ಟಣಕ್ಕೆ ಶ್ರದ್ಧಾಂಜಲಿ ರಥ ಸಾಗಿತು. ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಳದ ಮಾಜಿ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮ ಬಾಲಕೃಷ್ಣ, ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ರಾಮಕೃಷ್ಣ ಹಾಗೂ ಸಾರ್ವಜನಿಕರು ಅಂತಿಮ ದರ್ಶನ ಪಡೆದು ಪುಷ್ಪನಮನ ಮಾಡಿದರು. ಅಣ್ಣ ಈಗ ಟೋಲ್ ಈಗ ಇನ್ನೂ ಬಂದಿಲ್ಲ, ಟೋಲಲ್ಲಿ ಇದೆ. ಅದೇ ಹೋಗಲ್ಲ ಎಲ್ಲರೂ